మెచ్చి మోసపోతున్నా తమ్మా. ఫోన్ చేసి చెప్తాను నా మొగుడుతా ఇట్లా అంతా చొప్పిస్తానరా, నా చంపేస్తాడంట, నా కొడుకు చంపేస్తాడంట, అట్లా ఇట్లా చొప్పిస్తానమ్మా. ಲವ್ ಮಾಡಿದ ಹುಡುಗನ ಮೇಲೆ ಪೊಲೀಸ್ ದೂರು ಕೊಟ್ಟ ಲವರ್. ಮನನೊಂದು ವಿಷ ಸೇವಿಸಿ ಸಾವಿಗೆ ಯತ್ನಿಸಿದ ಪ್ರೇಮಿ. ಕದ್ದು ಮುಚ್ಚಿ ಲವ್ ಮತ್ತು ಮುದ್ದು ಮಾಡಿದ ಗೃಹಿಣಿ. ಸಿಕ್ಕಿ ಬಿದ್ದಾಗ ಮುತ್ತು ಕೊಟ್ಟ ಹುಡುಗನಿಗೆ ಮಚ್ಚೇಟು ಕೊಡುವ ರೀತಿಯಲ್ಲಿ ಪೊಲೀಸರಿಗೆ ಕಂಪ್ಲೇಂಟ್ ಮಾಡೋದು. ಗಂಡ ಕೆಲಸಕ್ಕೆ ಹೋದ್ರೆ ಪ್ರಿಯಕರ್ನನ್ನು ಬೆಡ್ರೂಮ್ಗೆ ಬಾ ಅಂತ ಕರಿತಾಳಂತೆ. ನಿನ್ನ ಬಿಟ್ಟು ನಾನು ಇರಲ್ಲ ಚಿನ್ನ, ರನ್ನ, ಬಂಗಾರ ಅಂತ ಇನ್ಸ್ಟಾದಲ್ಲಿ ರೀಲ್ಸ್. ಬಯಲಿಗೆ ಬಂದ್ರೆ ಪೊಲೀಸಿಗೆ ಹಾಕಿ ಕೊಟ್ಟ ಖತರ್ನಾಕ್ ಲೇಡಿ. ಮನೆನೊಂದ ಪ್ರಿಯಕರ ಇನ್ಸ್ಟಾದಲ್ಲಿ ತನ್ನ ನೋವು ಹಂಚಿಕೊಂಡು ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನ. ಎಸ್, ಹುಡುಗರಂದ್ರೆ ಹೀಗೇನೆ. ಹುಡುಗಿರು ಸ್ವಲ್ಪ ಲೂಸ್ ಕೊಟ್ರೆ ಏನ್ ಬೇಕಾದರೂ ಮಾಡಿಬಿಡ್ತಾರೆ. ಆಮೇಲೆ ಪಶ್ಚಾತ್ತಾಪ ಪಟ್ಕೊಂಡು ಬಂಗಾರದಂತಿದ್ದ ಜೀವನ ಹಾಳು ಮಾಡಿಕೊಡ್ತಾರೆ. ಇಲ್ಲೊಂದು ಪ್ರಕರಣದಲ್ಲಿ ಹುಡುಗಿಯನ್ನ 4 ವರ್ಷಗಳಿಂದ ಲವ್ ಮಾಡಿ ಎಲ್ಲ ಮುಗಿಸಿ ಅವಳು ಮತ್ತೊಬ್ಬನೊಂದಿಗೆ ಮದುವೆ ಆಗ್ತಾಳೆ. ಆಮೇಲೆ ಹಳೆ ಲವರ್ ಜೊತೆ ಚಾಟಿಂಗ್, ಅಕ್ರಮ ಸಂಬಂಧ ಮುಂದುವರಿಸ್ತಾಳೆ. ಕೊನೆಗೆ ಗಂಡನ ಮನೆಯವರಿಗೆ ಗೊತ್ತಾಗ್ತಾ ಇದ್ದಂತೆ ತನ್ನ ಲವರ್ ಮೇಲೇನೆ ಪೊಲೀಸ್ ಠಾಣೆಗೆ ದೂರು ಕೊಟ್ಟು ಕ್ರಮಕ್ಕೆ ಒತ್ತಾಯಿಸ್ತಾಳೆ. ಅವಮಾನ ಸಹಿಸಲಾಗದೆ ಲವರ್ ವಿಷ ಸೇವಿಸಿ ಸಾವಿಗೆ ಯತ್ನಿಸಿ ಆಸ್ಪತ್ರೆ ಪಾಲಾಗಿದ್ದಾನೆ. మెచ్చి మోసపోతున్నా తమ్మా. ఫోన్ చేసి చెప్తాను నా మొగుడుతా ఇట్లా అంతా చొప్పిస్తానరా, నా చంపేస్తాడంట, నా కొడుకు చంపేస్తాడంట, అట్లా ఇట్లా చొప్పిస్తానమ్మా. నేను ఆపదు మోసం చేయలేదు తమ్మా. వాళ్ళకే కానీ ఎవరికే కానీ నీ తెట్లు చూస్తున్నావు. అమ్మకి అట్లా నీ తెట్లు చూసి ఆవిడతో అమ్మకి అట్లా చూడలేను తమ్మా. నీ ఇట్లా పేది వచ్చేది అంతా ఉండలేదు తమ్మా. ఆవిడ రమ్మంటే పోతుండలేదు. ಎಸ್, ಇದೇ ಹುಡುಗ ಇನ್ನು ಮದುವೆ ಇಲ್ಲ, ಮಕ್ಕಳಿಲ್ಲ. ಈತನ ಹೆಸರು ಶಿವರಾಜ್ ಗೌರಿಬಿದ್ನೂರು, ತಾಲೂಕು ವೆಂಕಟಾಪುರ ಗ್ರಾಮ. ಗಾರೆ ಕೆಲಸ, ಟೈಲ್ಸ್ ಹಾಕೋ ಕೆಲಸ ಮಾಡಿಕೊಂಡು ಸುಖವಾಗಿ ಜೀವನ ನಡೆಸ್ತಾ ಇದ್ದ. ಹೊಸ ಮನೆ ಕಟ್ಕೊಂಡು ಮದುವೆ ಮಾಡ್ಕೊಡ್ಬೇಕಂತ ಡಿಸೈಡ್ ಮಾಡಿದ್ದ. ಅಷ್ಟರೊಳಗೆ ಇವನ ಬಾಳಲ್ಲಿ ಒಕ್ಕರಿಸಿದ ಇದೇ ಗ್ರಾಮದ ನವ್ಯಾಶ್ರೀ ಎಂಬ ಹುಡುಗಿಯ ಬಲೆಗೆ ಬಿದ್ದು ಸಂಪಾದಿಸಿದ ಎಲ್ಲ ಹಣ ಅವಳಿಗಾಗಿ ಖರ್ಚು ಮಾಡ್ತಾ ಅವಳ ಹಿಂದೆ ಮುಂದೆ ಸುತ್ತಿ ರಾತ್ರಿ ವೇಳೆಯೂ ಕಳೆದು ಚಾಟಿಂಗ್ ಪಾಟಿಂಗ್ ಅಂತ 4 ವರ್ಷಗಳ ಕಳಿತಾನೆ. ಇವಳೇ ನನ್ನ ಸರ್ವಸ್ವ ಅಂತ ತೀರ್ಮಾನ ಮಾಡ್ತಾನೆ. ಕೊನೆಗೂ ಕೋಳಿ ಮರಿನ ಹದ್ದು ಹೊದ್ಕೊಂಡು ಹೋದಂತೆ ಇವನ ಲವರ್ ನವ್ಯಾಶ್ರೀ ಅದೇ ಗ್ರಾಮದ ಹೇಮಂತಿ ಎಂಬ ಇನ್ನೊಬ್ಬ ಎತ್ತಾಕೊಂಡು ಹೋಗಿ ಮದುವೆ ಮಾಡ್ಕೊಳ್ತಾನೆ. ಮದುವೆ ಆದ್ಮೇಲೂ ಅವಳು ತನ್ನ ಲವರ್ ಜೊತೆ ಕದ್ದು ಮುಚ್ಚಿ ಆಟ ಆಡ್ತಿರ್ತಾಳೆ. ವೆಂಕಟಪ್ಪ ಸರ್, ನಂದು ಹುಡುಗಿನ ಲವ್ ಮಾಡಿದ್ದೆ. ಫಸ್ಟ್ 3-4 ವರ್ಷದಿಂದ 3-4 ವರ್ಷ ಆಯ್ತು ಸರ್. ನವ್ಯಶ್ರೀ ಅಂತ ಕರೆದಿದ್ದು ಸರ್. ದಿನ ಮನೆ ಕರೆಯೋದು, ನೈಟಲ್ಲಿ ಎಣ್ಣೆ ಮಾಡ್ತಾರೆ, ಅವೆಲ್ಲ ಕೊಡೋದು, ದುಡ್ಡು ಇಸ್ಕೊಳ್ಳೋದು. ನನ್ನ ಹತ್ರ ನಾನು 2 ವರ್ಷದಿಂದ ಒಂದ್ ಮನೆ, ಅದ್ರ ಮುಂದೆ ಮನೆ ಕಟ್ಟಿದ್ದೀನಿ ಸರ್. ಪ್ಲಾಸ್ಟಿಂಗ್ ಎಲ್ಲ ಮಾಡಿಸ್ಕೊಂಡಿದ್ದೀನಿ. ಈಚೆ ಕಡೆ ಪ್ಲಾಸ್ಟಿಂಗ್ ಮಾಡ್ಸಕ್ ಆಗ್ದಿರ ಮಾಡ್ಬಿಟ್ಟಲ್ಲ ಹುಡುಗಿ. ನನ್ಗೊಂದ್ ಕೆಲ್ಸನೂ ಹುಡ್ಕೋಕ್ ಹೋಗಿಲ್ಲ. ನನ್ ಕೆಲ್ಸಕ್ಕೆ ರಜೆ ಹಾಕಂದ್ರೆ ರಜೆ ಹಾಕ್ಬೇಕು ಸರ್. ನಾನು ಆತರ ಎಲ್ಲ ಮಾಡ್ಬಿಟ್ಟು ಆಮೇಲೆ ನಿನ್ಗೆ ನಾನ್ ಗಂಡನಾದ್ರೂ ಬಿಟ್ಕೊಡ್ತೀನಿ, ನೀನ್ ಬಿಟ್ಕೊಡಲ್ಲ. ಫಸ್ಟ್ ಒಂದ್ಸಲಿ ಬಿಟ್ಕೊಟ್ಟಿಲ್ಲಲ್ಲ ನಿನ್ಗೆ, ಈ ಸರ್ ಬಿಟ್ಕೊಡಲ್ಲ ನೀನ್ ಸರ್. ಆಮೇಲೆ ಎಲ್ಲಾರು 9 ಜನ ಸರ್, ನಾನು ಒಬ್ನೇ ಸರ್. ಬಂದು ಹೆಂಗಂದ್ರೆ ಹಂಗೂ ಹೊಡಿತಾವ್ರ ಸರ್. ನಾನು ಒಬ್ನೇ, 9 ಜನ ಇದಾರೆ ಸರ್. ಹೊಡೆದಿದ್ದು ಬ್ಯಾರೂರವ್ರು 4 ಜನ ಸರ್. ಬ್ಯಾರೂರವ್ರು 4 ಜನ, ನಮ್ಮೂರವರು 5 ಜನ. ಅದಕ್ಕಿಂತ ಮುಂಚೆಯಿಂದಾನೇ ಲವರ್ಸ್ ಸರ್ ನಾವಿಬ್ರು. ನನ್ ಬಿಡ್ಬೇಡ, ನೀನ್ ಬಿಟ್ಟೆ ನಾನು ಸತ್ತೋಗ್ತೀನಿ. ಒಂದ್ಸಲ ಗಲಾಟೆ ಆದ್ಮೇಲೆ ನಾನು ಬೆಂಗಳೂರಿಗೆ ಹೊರಟಾಗಿದ್ದೆ ಸರ್. ಅಲ್ಲಿಂದ ಕರ್ಸ್ಕೊಂಡು ನೀನು ಬಂದಿಲ್ಲ ಅಂದ್ರೆ ನಾನು ಸತ್ತೋಗ್ತೀನಿ ಅಂತ ಕರ್ಸ್ಕೊಂಡಿ ಸರ್. ಹುಡುಗಿ ಹೆಸರು ನವ್ಯಶ್ರೀ ಅಂತ. ನನ್ ಬಿಟ್ಕೊಡಲ್ಲ, ಮಂಗಳವಾರ ನೈಟ್ ಹೇಳ್ದವ್ರ ಸರ್. ಶುಕ್ರವಾರ ನನ್ ಬರ್ತ್ಡೇ ಐತೆ, ನನ್ಗೆ ಇದು ಫೋನ್ ವಾಚ್ ಬೇಕು. ಸೋಮವಾರ ಮಧ್ಯಾಹ್ನ 5,000 ಇಸ್ಕೊಂಡು ಸರ್. ಮಂಗಳವಾರ ನೈಟ್ 3,500 ಇಸ್ಕೊಂಡು ಸರ್. ಫೋನ್ ವಾಚ್ ಅಂತ 2 ಸಲ, ಅವಾಗ್ಲೇ 5,500 ಅವತ್ತು ನೈಟ್ ಇಸ್ಕೊಂಡು ಸರ್. ಟೋಟಲ್ ನನ್ ಇನ್ನೂ ಮದುವೆ ಆಗಿಲ್ಲ ಸರ್. ಟೋಟಲ್ 10,500 ರೂಪಾಯಿ ಇಸ್ಕೊಂಡು ಸರ್. ಅಷ್ಟೇ ಸರ್. ಆಮೇಲೆ ನೆಕ್ಸ್ಟ್ ದಿವಸನೇ ನನ್ ಮೇಲೆ ಎಲ್ಲಾರು ಬಂದ್ಬಿಟ್ಟು ಮದುವೆ ಆಗಿದ್ಯಾ? ಹುಡುಗಿಗೆ ಮದುವೆ ಆಗೈತೆ ಸರ್. ಎಲ್ಲಿ ಮದುವೆ ಆಗಿರೋದು? ನಮ್ಮೂರ್ಗೆ. ಆ ಊರು ಅದೇ ಊರೇ? ಅವ್ರ ಅಮ್ಮಂದು ನಮ್ಮೂರೇ.
ಊರ ಹೆಸರೇನು? ವೆಂಕಟಾಪುರ. ಈಗ ಅಲ್ಲಪ್ಪ ನೀವು ಮದುವೆಗೆ ಮೊದ್ಲಿಗಿಂತ ನೀವು ಇದಾಗಿದ್ರೆ ಲವ್ ಮಾಡ್ತಾ ಇದ್ರೆ ನೀನೇನ್ ಬಿಟ್ಟು ಬೇರೆಯವ್ರನ್ನ ಹೆಂಗ್ ಮದ್ವೆ ಆದ್ರಿ? ಸರ್ ಅವನು ದೇವಸ್ಥಾನಕ್ಕೆ ಹೋಗೋಣ ಬಾ ಅಂತ ಕರ್ಕೊಂಡು ಹೊಲ್ತಾಗಿರ ಸರ್. ಯಾರು ಆ ಹುಡುಗಿಗೆ ಇನ್ನ ಏಜ್ ಆಗಿರ್ಲಿಲ್ಲ ಅಷ್ಟೊತ್ತು ಹೇಮಂತ ಅಂತ. ಆ ಹುಡುಗಿಗೆ ಏಜ್ ಆಗಿರ್ಲಿಲ್ಲ. ಅವ್ನು ನಮ್ಮೂರೇ. ನಾನ್ ಲವ್ ಮಾಡ್ತಿದ್ದೇನೆ ಅಂತ ಗೊತ್ತಾಗ್ಬಿಟ್ಟು ಅವ್ನು ಕರ್ಕೊಂಡೋಗಿರೋದು. ಆ ಹುಡುಗಿಗೆ ಅವಾಗ 2 ತಿಂಗಳು 3 ತಿಂಗಳು ಇತ್ತು ಸರ್. ಅವಾಗ್ಲೇ ನೈಟ್ 5 ಗಂಟೆಲಿ ಮದುವೆ ಮಾಡಿರೋದು ಆ ಹುಡುಗಿಗೆ. ಸೇಮ್ ಕ್ಯಾಸ್ಟಾ? ಸೇಮ್ ಕ್ಯಾಸ್ಟಾ? ಸೇಮ್ ಕೇಸ್ ಸರ್. ನಮ್ ಮನೆ ಪಕ್ಕದಲ್ಲೇ ಇರೋದು. ನೀವೇನ್ ಕೆಲಸ ಮಾಡ್ತೀರಾ? ನನ್ ಟೇಲ್ಸ್ ಕೆಲ್ಸ ಕೊಡ್ತೀನಿ ಸರ್. ಈಗ ನೀವು ವಿಷಯ ಕುಡಿದ ಕಾರಣ ಏನು? ಆ ಹುಡುಗಿ ನನ್ ಮೇಲೆ ಹೇಳ್ಬಿಟ್ಟು, ಆ ಹುಡುಗಿ ಹೇಳ್ರಿ ಸರ್, ನಮ್ ಮಾವರು ನೀನು ನಿನ್ ಮೇಲೆ ಏನೇ ಹೇಳಿದ್ರ ನನ್ ಮಗನ್ ಇಬ್ರು ಸಾಯ್ಸಾಕ್ತಾರಂತೆ. ನಮ್ ಮನೆಯವರು ನನ್ ಗಂಡ ನಮ್ಮ ಇಬ್ರು ಸಾಯ್ಸಾಕ್ತಾರಂತೆ. ಆ ಹುಡುಗಿ ಹೇಳಿಲ್ಲ ಸರ್ ನನ್ಗೆ. ನನ್ ಮೇಲೆ ಏನು ಹೇಳ್ಬೇಡ, ನೀನು ಏನು ತೋರ್ಸ್ಬೇಡ ಅಂತ ಸರ್. ನನ್ ಕೈಯಲ್ಲಿ ತೊಡ್ಕೊಳಕ್ ಆಗಿಲ್ಲ. ಅದಕ್ಕೆ ಎಲ್ಲರೂ ಸ್ಟೇಟಸ್ ನನ್ನ ಇನ್ಸ್ಟಾಗ್ರಾಮ್ ಹಾಕ್ಬಿಟ್ಟು ನಾನು ಸತ್ತೋಗನಂತ ಫಿಕ್ಸ್ ಆಗ್ಬಿಟ್ಟೆ. ಅಷ್ಟೊತ್ತಿಗೆ ನನ್ನ ತಮ್ಮ ಅವರೆಲ್ಲ ಬಂದ್ಬಿಟ್ಟು ನಾನು ಹಾಸ್ಪಿಟಲ್ ಕರ್ಕೊಂಡು ಬಂದ್ಬಿಟ್ಟು ಅಷ್ಟೇ. ಇನ್ಸ್ಟಾಗ್ರಾಮ್ ಅಲ್ಲಿ ಲೈವ್ ಅಲ್ಲಿ ಬಂದು ವಿಷಯ ತಗೊಂಡಿದ್ದೆ ನೀವು? ಇಲ್ಲ ಸರ್, ವಿಡಿಯೋ ತಗೊಂಡು ವಿಡಿಯೋ ಹಾಕ್ಬಿಟ್ಟಿದ್ದೀನಿ. ಇದೆಲ್ಲ ಮಾಹಿತಿ ಗಂಡನ ಕಡೆಯವ್ರಿಗೆ ಗೊತ್ತಾಗುತ್ತೆ. ಲವರ್ ಮನೆಯವರೆಗೂ ಕೋಪ ಬರುತ್ತೆ. ಒನ್ ಫೈನಲ್ ಡೇ 2 ಮನೆ ಕಡೆಯವರು ಶಿವರಾಜ್ಗೆ ಹಿಗ್ಗ ಮುಗ್ಗ ಗೂಸ ಕೊಟ್ಟು ಹುಡುಗಿ ತಂಟೆಗೆ ಬಂದ್ರೆ ಸಾಯಿಸ್ತೀವಿ ಅಂತ ಎಚ್ಚರಿಕೆಯನ್ನು ಕೊಡ್ತಾರೆ. ಅಲ್ಲದೆ ಅವನ ಲವರ್ ಹೇಮಂತ ಹೆಂಡತಿ ನವ್ಯಾಶ್ರೀ ಕೈಲಿ ಶಿವರಾಜ್ ವಿರುದ್ಧ ಪೊಲೀಸರಿಗೆ ದೂರನ್ನು ಕೊಡಿಸ್ತಾರೆ. ಇನ್ನು 4 ವರ್ಷದಿಂದ ನೀನೇ ನನ್ನ ಜೀವಾಳ ಅಂತ ಲವರ್ನೇ ನನ್ನ ವಿರುದ್ಧ ದೂರು ಕೊಟ್ಟಿದ್ದಾಳೆ. ಆಕೆಯ ಗಂಡನ ಕಡೆಯವರು ನನ್ನ ಉಳಿಸೋಲ್ಲ ಅಂತ ಭಯಬಿದ್ದು ಶಿವರಾಜ್ ವಿಷ ಸೇವಿಸಿ ಸಾವಿಗೆ ಯತ್ನಿಸಿದ್ದಾನೆ. ಅಷ್ಟೊತ್ತಿಗೆ ಅವರ ಮನೆಯವರು ಅವನನ್ನು ನೋಡಿಕೊಂಡು ಗೌರಿಬಿದನೂರು ಸರ್ಕಾರಿ ಆಸ್ಪತ್ರೆಗೆ ಸೇರಿಸಿ ಅಲ್ಲಿಂದ ಹೆಚ್ಚಿನ ಚಿಕಿತ್ಸೆಗಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದೆ. ನನ್ನ ಹೆಸರು ಹರೀಶ, ನಂದು ವೆಂಕಟಾಪುರ. ನಮ್ಮ ಅಣ್ಣಂದು ಅವ್ರದ್ದು ಶುಕ್ರವಾರ ನೈಟ್ ಗಲಾಟೆ ಆಗಿತ್ತು ಸ್ವಲ್ಪ ಪೆಟ್ರೋಲ್ ಬಂಕ್ ಹತ್ರ ನಮ್ಮೂರಲ್ಲೇ. ಬೆಳಿಗ್ಗೆ ಬಂದು ಅವ್ರ ಮನೆಯವ್ರು ಬಂದ್ಬಿಟ್ಟು ಬೆಳಿಗ್ಗೆನೆ ನಮ್ಮ ಅಣ್ಣ ಒಬ್ನೇ ಇರೋದ್ ನೋಡ್ಕೊಂಡು ಹೊಡೆದವ್ರೆ. ಹೊಡೆದ್ಬಿಟ್ಟು ಹೋಗಿ ಕಂಪ್ಲೇಂಟ್ ಕೊಟ್ಟು ಬಂದವ್ರೆ. ತಿರ್ಗಾ ನೆಕ್ಸ್ಟ್ ಡೇನು ಹಿಂಗೆ ಗಲಾಟೆ ಮಾಡ್ತಾ ಇದ್ರು. ಹಂಗೆ ನಾವು ಏನಕ್ಕೆ ಗಲಾಟೆ ಮಾಡ್ತಾ ಇದ್ದೀರಾ ಅಂತ ಬಿಡಿಸಕ್ ಹೋಗಿದ್ರೆ ನಂಗೂ ಹೊಡೆದವ್ರೆ. ನಿಮ್ಮ ಅಣ್ಣ ಹೆಸರೇನು? ನಮ್ಮ ಅಣ್ಣನ ಹೆಸರು ಶಿವರಾಜ್. ಹೊಡೆದಿರೋರು ಹೇಮಂತ, ಮಧು ಅವ್ರ ವೈಫು, ಹೇಮಂತ್ ಅವ್ರ ವೈಫು ಅಲ್ವೇಲಮ್ಮ. ಕಾರಣ ಏನು? ಜಗಳದ ಕಾರಣ ಏನು? ಜಗಳ ಕಾರಣ ಹಿಂಗೆ ಹುಡುಗಿನ ಮಾತಾಡ್ತಾರಂತ ಸುಮ್ನೆ ನೆಪ ಇಟ್ಕೊಂಡ್ ಬಂದ್ ಹೋಗ್ತಾರೆ. ನಿಮ್ಮ ಅಣ್ಣನಿಗೂ ಮತ್ತೆ ಇನ್ನೊಬ್ರು ಅದ್ಯಾವ ನವ್ಯಾಶ್ರೀ ನವ್ಯ ಅವ್ರಿಗೆ ಏನೋ ಅಕ್ರಮ ಸಂಬಂಧ ಇದೆ ಅಂತ ಹೇಳ್ತಾರೆ. ಇಲ್ಲ, ಸುಮ್ನೆ ಫೋನಲ್ಲಿ ಮಾತಾಡ್ತಾ ಇದ್ರು. ಅವರು ಅದನ್ನ ಇದ್ ಮಾಡ್ಕೊಂಡು ಬಂದು ಹೊಡೆದವ್ರು.